ಇತ್ತ ಬೆಂಗಳೂರಿನಲ್ಲಿ ನೂರಾರು ಕಸದ ಲಾರಿಗಳು ನಿಂತಲ್ಲೇ ನಿಂತಿವೆ. ಡಂಪಿಂಗ್ ಯಾರ್ಡ್ ಬಳಿ ಲಾರಿಗೆ ಅಡ್ಡ ಹಾಕಲಾಗಿದೆ. ಜಿಬಿಎ ನಡೆಗೆ ಜನಾಕ್ರೋಶ ಭುಗಿಲೆದ್ದಿದೆ. ಅಷ್ಟಕ್ಕೂ ಏನಿದು ಕಸ ವಿಲೇವಾರಿ ಸಮಸ್ಯೆ? ನೂರಾರು ಲಾರಿಗಳ ಓಡಾಟ ನಿಂತಿದ್ಯಾಕೆ? ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಗಾರ್ಬೇಜ್ ವಿಲೇವಾರಿ ಸಮಸ್ಯೆ. ನಮ್ಮ ಭರವಸೆ ಈಡೇರಿಸುವವರೆಗೂ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಂತಲ್ಲೇ ನಿಂತ ನೂರಾರು ಲಾರಿಗಳು ಕಸ ಸಂಗ್ರಹ ಬಂದಾಗುತ್ತಾ? ನಮ್ಮೂರು ಬಂದು ಇವರು ಡಂಪಿಂಗ್ ಯಾರ್ಡ್ ಮಾಡ್ಕೊಂಡು ನಮಗೆ ಗ್ರಾಂಟ್ಸ್ ಕೊಟ್ಟು ನಮ್ಗೆ ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಯಾವ ರೀತಿ ನಾವು ಯಾಕೆ ಕೊಡಬೇಕು ಅವ್ರಿಗೆ? ಡಂಪಿಂಗ್ ಯಾರ್ಡ್ಗೆ ತೆರಳಬೇಕಿದ್ದ ಲಾರಿಗಳಿಗೆ ಜನರಿಂದ ದಿಗ್ಬಂಧನ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಆಗಲೇ ಬೆಳ್ಳಳ್ಳಿ ಮತ್ತು ಮಿಟಗಾನಹಳ್ಳಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇವತ್ತು ಕೂಡ ಲಾರಿಗಳನ್ನು ನಿಲ್ಲಿಸಿ ಕಸದ ಲಾರಿಗಳನ್ನು ತಡೆದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತೀನಿ. ನಾನೀಗ ಎಕ್ಸಾಕ್ಟ್ ಆಗಿ ಬೆಳ್ಳಳ್ಳಿ ಮತ್ತು ಮಿಟಗಾನಹಳ್ಳಿ ಭಾಗಕ್ಕೆ ಹೋಗುವಂಥ ಈ ಕಸದ ಲಾರಿಗಳಿದೆ ಆ ಒಂದು ಮಾರ್ಗವನ್ನು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ನ ಅಡ್ಡಲಾಗಿ ನಿಲ್ಲಿಸಿ ಯಾವುದೇ ರೀತಿಯಂಥ ಕಸದ ಲಾರಿಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರಮುಖವಾಗಿ ಗ್ರಾಮಸ್ಥರಿಗೆ ಕೊಡಬೇಕಂತ ಡೆವಲಪ್ಮೆಂಟ್ ಫಂಡ್ ಏನಿತ್ತು ಅದನ್ನು ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಇತ್ತು. ಆ ಒಂದು ಕಾರಣಕ್ಕೆ ಇಲ್ಲೆಲ್ಲರೂ ಕೂಡ ನಿಲ್ಲಿಸಿ ಮಾಡ್ತಾ ಇರೋದು. ಸಿಲಿಕಾನ್ ಸಿಟಿಗೆ ಗಾರ್ಬೇಜ್ ನದ್ದೇ ಟೆನ್ಷನ್. ಒಂದೇ ಒಂದು ದಿನ ಕಸ ಎತ್ತಿಲ್ಲ ಅಂತಂದ್ರೂ ಗಬ್ಬು ನಾರತ್ತೆ. ಮನೆ ಮನೆಗೆ ಕಸದ ಗಾಡಿ ಬರಲಿಲ್ಲ ಅಂತಂದ್ರೆ ಕಥೆನೇ ಮುಗೀತು. ರಸ್ತೆಯಲ್ಲೂ ಕಸ ಚೆಲ್ಲಾಡಿರುತ್ತೆ. ಇದೀಗ ನೂರಾರು ಲಾರಿಗಳು ಡಂಪಿಂಗ್ ಯಾರ್ಡ್ಗೆ ತೆರಳದೆ ನಿಂತಲ್ಲೇ ನಿಂತಿರೋದು ಬೆಂಗಳೂರು ಜನರಿಗೆ ಮತ್ತೆ ನಿದ್ದೆಗೆಡುವಂತೆ ಮಾಡಿದೆ. ಇದು ಬೆಂಗಳೂರಿನ ಮಹದೇವಪುರ ವ್ಯಾಪ್ತಿಯ ಮಿಟ್ಟಗಾನಹಳ್ಳಿ ಬೆಳ್ಳಹಳ್ಳಿ ಡಂಪಿಂಗ್ ಯಾರ್ಡ್ ಪ್ರದೇಶ. ಆದ್ರೆ ಯಾವ ಕಸದ ಲಾರಿಯೂ ಇಲ್ಲಿಗೆ ಬರ್ತಿಲ್ಲ. ಟ್ರ್ಯಾಕ್ಟರ್ಗಳನ್ನ ಅಡ್ಡ ನಿಲ್ಲಿಸಿ ಲಾರಿಗಳಿಗೆ ಗ್ರಾಮಸ್ಥರು ದಿಗ್ಬಂಧನ ಹಾಕಿದ್ದಾರೆ. ಬೆಂಗಳೂರಿನಿಂದ ಕಸವನ್ನ ತುಂಬಿಕೊಂಡು ವಿಲೇವಾರಿಗೆ ಹೊರಟಿದ್ದ ಲಾರಿಗಳಿಗೆ ಗ್ರಾಮಸ್ಥರು ತಡೆ ನೀಡಿದ್ದಾರೆ. ಈಗ ಇದನ್ನ ಅಡ್ಡ ಹಾಕಿದ್ರಲ್ಲ ಯಾಕೆ? ಇಲ್ಲ, ಇಲ್ಲಿ ಪಬ್ಲಿಕ್ ತೊಂದರೆ ಆಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆ, ಯಾರು ಕ್ಲೀನ್ ಮಾಡಲ್ಲ, ಏನಿಲ್ಲ. ಯಾವುದೇ ವೆಹಿಕಲ್ ಬಿಡಲ್ಲ ಇನ್ಮೇಲೆ ಕಸ ಬಿಡಲ್ಲ. ಎಲ್ಲಿ ತನಕ ನಿಮ್ಮ ಹೋರಾಟ? ಅದೇ ನಿಲ್ಲಿಸ್ಬೇಕು, ನಿಲ್ಲಿಸಿ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಬೇಕು. ಇದು ಯಾವ ಗ್ರಾಮಸ್ಥಕ್ಕೆ ಸೇರುತ್ತೆ ಈ ಒಂದು ರೋಡ್? ಬೆಳ್ಳಳ್ಳಿ. ಸುಮಾರು ಎಷ್ಟು ಯಾವತ್ತು ನಿನ್ನೆಯಿಂದ ನಿಲ್ಲಿಸಿ ಎಷ್ಟು ಲಾರಿಗಳು ಈಗಾಗಲೇ ನಿಂತಿವೆ? ಇವತ್ತಿಂದಾನೆ ನಿಲ್ಲಿಸಿರೋದು. ಮೊದಲು ಒಂದ್ಸರಿ ನಿಲ್ಲಿಸಿದ್ರಿ, ಕ್ಲೀನ್ ಮಾಡಿದ್ರು, ತಿರ್ಗಾ ಇದೇ ಥರ ಮಾಡ್ತಾ ಇದ್ದಾರೆ. ಏನು ಕ್ಲೀನ್ ಮಾಡ್ತಾ ಇಲ್ಲ ಅಂತ? ಇಲ್ಲಿ ಜನ ಇದು ಗಾಡಿಗಳು ರ್ಯಾಶಲ್ಲಿ ಓಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಪಬ್ಲಿಕ್ ತೊಂದರೆ ಆಗ್ತಾ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲಿರೋ ಗ್ರಾಮಸ್ಥರೆಲ್ಲ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ, ಸ್ಮೆಲ್ಲು ಇರೋಕ್ಕಾಗಲ್ಲ. ಅಂದ್ರೆ ವೈಜ್ಞಾನಿಕವಾಗಿ ಇವ್ರು ವಿಲೇವಾರಿ ಮಾಡ್ತಾ ಇಲ್ಲ. ಹೌದು, ಅದಕ್ಕೋಸ್ಕರನೇ ಅಷ್ಟೇ. ಇವ್ರು ಬರ್ತಾರೆ, ಡಂಪ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಏನಾಗ್ತಾ ಇದೆ ಏನೋ ಒಂದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಕಸದ ಕ್ವಾರಿಗಳಿಗೆ ಟ್ರ್ಯಾಕ್ಟರ್ ಅಡ್ಡ ನಿಲ್ಲಿಸಿ ಆಕ್ರೋಶ. ಸ್ವತಃ ಗ್ರಾಮಸ್ಥರ ಬಾಯಲ್ಲಿ ಕೇಳಿಸ್ಕೊಂಡ್ರಲ್ಲ, ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಕಸ ವಿಲೇವಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸಿಕ್ಕಾಪಟ್ಟೆ ದುರ್ವಾಸನೆ ಬರ್ತಿದೆ, ಕಾಯಿಲೆಗಳು ಬರ್ತಿದೆ ಅಂತ TV9 ಬಳಿ ಗ್ರಾಮಸ್ಥರು ಅಳಲು ತೋಡ್ಕೊಂಡ್ರು. ಎಲ್ಲಿವರೆಗೂ ಹೋರಾಟ ಮಾಡ್ತೀರಾ? ಅದೇ ನಿಲ್ಲಿಸ್ಬೇಕು, ಸ್ಟಾಪ್ ಆಗ್ಬೇಕು ಸರ್. ಬೇರೆ ಕಡೆ ಎಲ್ಲ ಇಲ್ಲಿ ಬಿಡಲ್ಲ ನೀವು? ಇಲ್ಲ ಬಿಡಲ್ಲ. ಇದಿಷ್ಟು ಸ್ಥಳೀಯರಾದ ಬಾಲರಾಜ್ ಅವರು ಹೇಳ್ತಾ ಇರೋದು. ಇದು ನಿಲ್ಸೋವರೆಗೂ ನಾವು ಬಿಡೋದಿಲ್ಲ. ಸುತ್ತಮುತ್ತಲಿನವರಿಗೆ ದುರ್ವಾಸನೆ ಬರ್ತಾ ಇದೆ, ಸರಿಯಾಗಿ ವಿಲೇವಾರಿ ಮಾಡ್ತಿಲ್ಲ ಅಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ಅಡ್ಡಲಾಗಿ ಈ ಒಂದು ಟ್ರ್ಯಾಕ್ಟರ್ನ ನಿಲ್ಲಿಸಿರುವಂಥದ್ದು. ಸಿಟಿಯಿಂದ ಬರುವಂತಹ ಒಂದು ವೆಹಿಕಲ್ಸ್ ಏನಿರುತ್ತೆ, ಕೋಗಿಲು ಒಳಗಡೆಯಿಂದ ಬರುವಂತಹ ಈ ಒಂದು ವೆಹಿಕಲ್ಸ್ ಬೆಳ್ಳಳ್ಳಿಗೆ ಹೋಗುತ್ತೆ, ಬೆಳಗಳೆಯ ಒಂದು ಕ್ವಾರೆಗೆ ಹೋಗಿ ಡಂಪ್ ಮಾಡಿ ಆಗ್ತಾ ಇರುತ್ತೋ ಅದನ್ನು ಇವತ್ತು ನಿಲ್ಲಿಸುವಂಥ ಕೆಲಸ ಮಾಡ್ತಾರೆ. ಅಡ್ಡಲಾಗಿ ಇಲ್ಲೂ ಕೂಡ ಲಾರಿಯನ್ನೇ ನಿಲ್ಲಿಸಿದ್ದಾರೆ. ಇಲ್ಲೇ ಎಲ್ಲರೂ ಕೂಡ ಗ್ರಾಮಸ್ಥರು ತಡೆದು ಈ ಒಂದು ಕಸದ ಲಾರಿಗಳನ್ನ ನಿಲ್ಲಿಸಿರುವಂಥದ್ದು. ಸಮರ್ಪಕವಾಗಿ ವಿಲೇವಾರಿ ಮಾಡುವ ತನಕ ನಾವು ಬಿಡೋದಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆಕ್ರೋಶಗಳು ಹೊರಹಾಕ್ತಾ ಇದ್ದಾರೆ. ಸುತ್ತಮುತ್ತಲ ಗ್ರಾಮಸ್ಥರು ಬದುಕಕ್ಕೆ ಆಗ್ತಾಯಿಲ್ಲ, ನಾನಾ ಕಾಯಿಲೆಗಳು ಬರ್ತಾ ಇದ್ದಾವೆ. ಎಲ್ಲಿ ನೀವು ಹೊರಗಡೆ ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು? ಈಗ ಅಡ್ಡ ಹಾಕ್ಬಿಟ್ಟಿದ್ದಾರೆ, ಹೆಂಗ ಹೋಗ್ತೀರಾ? ಹೌದಾ? ಆಗ್ತಾ ಇಲ್ಲ, ಬರಲ್ಲ. ನೋಡಿ, ಅವರು ಹೇಳ್ತಾರೆ ನಾವು ಬೆಂಗಳೂರು ಹೋಗ್ಬೇಕು, ಆದ್ರೆ ಇಲ್ಲಿ ಅಡ್ಡ ಹಾಕಿದ್ದಾರೆ ಅಂತ. ಕಸ ವಿಲೇವಾರಿ ಸಮಸ್ಯೆ ಬಗ್ಗೆ ನಿನ್ನೆ ರಾತ್ರಿಯೇ ಘಟನಾ ಸ್ಥಳದಲ್ಲಿ TV9 ಗ್ರೌಂಡ್ ರಿಪೋರ್ಟ್ ನಡೆಸಿತ್ತು. ಮಿಕ್ಸ್ ಕಸ ಅಂತ ಏನು ಇದೆ, ಆ ಒಂದು ಮಿಕ್ಸ್ ಕಸ ಇಲ್ಲಿಗೆ ಬರುತ್ತೆ. ಇದನ್ನು ಡಂಪ್ ಮಾಡ್ತಾರೆ. ಬದಲಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಸಗ್ರಿಗೇಷನನ್ನು ಮಾಡೋದಿಲ್ಲ. ಹೀಗಾಗಿ ಇದು ಇಲ್ಲಿ ಏನು ಕಸವನ್ನು ಹಾಕ್ತಾರೆ ಇದು ಅತಿ ಹೆಚ್ಚು ದುರ್ವಾಸನೆಯನ್ನು ಬೀರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಇದೇ ಕಾರಣಕ್ಕೋಸ್ಕರ ಇಲ್ಲಿ ಹೆಚ್ಚಿನ ಫಂಡನ್ನು ಕೊಡಬೇಕಿತ್ತು. ಫಂಡನ್ನು ಕೊಟ್ಟಿಲ್ಲ ಅನ್ನೋಕ್ಕೋಸ್ಕರ ಗ್ರಾಮಸ್ಥರು ತಡೆದಿದ್ದಾರೆ ಅಂತ. ಇದು ಕಸದ ಸಮಸ್ಯೆಯನ್ನು ನಗರದಲ್ಲಿ ಉಲ್ಬಣ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಸರ್ಕಾರ ಈಗಲೇ ಇದನ್ನು ಬಗೆಹರಿಸಿಲ್ಲ. ನಮ್ಮ ಸಮಸ್ಯೆ ಬೆಂಗಳೂರು ಜನರಿಗೆ ಗೊತ್ತಾಗಬೇಕು ಅಂತ ಜನ ಆಕ್ರೋಶ ಹೊರಹಾಕಿದ್ರು. ಇವಾಗ ನೀವೇ ನೋಡಿ, ಸ್ವಲ್ಪ ಜೋರಾಗಿ ಉಸಿರು ತಗೊಳ್ಳಿ, ಹೇಳಿ ವಾಸನೆ ಬರ್ತಾ ಇಲ್ವಾ ನಿಮಗೆ? ನೊಣಗಳು ನೋಡ್ರಿ ಹೆಂಗೆ ತಿರುಗ್ತಾ ಇದೆ.
ಇಷ್ಟೆಲ್ಲ ಹಾಕಿ ನಮ್ಮೂರು ಬಂದು ಇವರು ಡಂಪಿಂಗ್ ಯಾರ್ಡ್ ಮಾಡ್ಕೊಂಡು ನಮ್ಮೂರಿಗೆ ಜಾಗ ತಗೊಂಡಿವರು ನಮಗೆ ಗ್ರಾಂಟ್ಸ್ ಕೊಟ್ಟು ನಮ್ಗೆ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಯಾವ ರೀತಿ ನಾವು ಯಾಕೆ ಬಿಟ್ಕೊಡ್ಬೇಕು ಅವ್ರಿಗೆ ಅಲ್ಲವ್ರಾ? ಅದು ಪ್ರಶ್ನೆ ಅಲ್ವಾ? ಅವ್ರ ಅನುಕೂಲಕ್ಕೆ ಮಾತ್ರ ಇವಾಗ ನೀವು ಹೇಳಿದ್ರೆ ಇಡೀ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋದ್ರಿಂದ ಆಗಲಿ ಬಿಡ್ರೆ ಜನಗಳಿಗೂ ಗೊತ್ತಾಗಲಿ, ನಮ್ಮ ಸಮಸ್ಯೆ ಏನಂತ ಜನಗಳಿಗೂ ಗೊತ್ತಾಗಲಿ. ಇವಾಗ ಅವ್ರದ್ದು ಕಸನೇ ತಗೊಂಬಂದು ನಾವು ಇಲ್ಲಿ ಹಾಕ್ಕೊಂತಿರೋದು, ಈಗ ಅವ್ರಿಗೂ ಗೊತ್ತಾಗಲಿ ನಮ್ಮ ಕಷ್ಟ ಏನು ಅನ್ನೋದು ಜನಗಳಿಗೂ ಗೊತ್ತಾಗಲಿ, ಇಡೀ ಬೆಂಗಳೂರಿಗೆ ಗೊತ್ತಾಗಲಿ, GBAಗೂ ಗೊತ್ತಾಗಲಿ. GB ಅಧಿಕಾರಿಗಳಿಗೂ ಅವ್ರ ಮುಂದೆ ನಿಲ್ಸ್ಕೊಬೇಕು ಗಾಡಿಗಳನ್ನ. ಬೆಂಗಳೂರಿನ ಕಸಕ್ಕೆ ದೊಡ್ಡಬಳ್ಳಾಪುರ ಜನರ ವಿರೋಧ. ಇಷ್ಟೆಲ್ಲ ಆಗ್ತಿದ್ದಂತೆ ಬೆಂಗಳೂರಿನಿಂದ ಕಸ ತುಂಬಿದ್ದ ಲಾರಿಗಳು ದೊಡ್ಡಬಳ್ಳಾಪುರದ ಕಡೆಗೆ ಹೊರಟಿವೆ. ಅಲ್ಲೂ ಕೂಡ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ದೊಡ್ಡಬಳ್ಳಾಪುರ ಕಡೆಗೆ ಹೋಗಬೇಕಾಗಿದ್ದ 350ಕ್ಕೂ ಹೆಚ್ಚು ಲಾರಿಗಳು ಬಾಗ್ಲೂರು ಬಳಿ ನಿಂತಲೇ ನಿಂತಿವೆ. GBA ಅಧಿಕಾರಿ ಕರಿಗೌಡ ನಡೆಗೆ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಆಕ್ರೋಶ ಹೊರಹಾಕಿದ್ದಾರೆ. ಈ ಮಾಹಿತಿ ಗೊತ್ತಾಗಿದ ತಕ್ಷಣ ಯಾವುದು ದೊಡ್ಡಬಳ್ಳಾಪುರದಲ್ಲಿ ಈಗ ಆಗ್ತಾ ಇರೋ 70ಕ್ಕೆ ನಾವು ತಡ್ಕೊಳಕ್ಕಾಗ್ತಿಲ್ಲ. ಅದು ಬಿಟ್ಟು ಅಡಿಷ್ನಲಿ ಬೇರೆ ಯಾವುದು ಪರ್ಮಿಟ್ ಇಲ್ಲದೆ ಇರೋಂಥ ಗಾಡಿಗಳು ಯಾವ್ದು ಬಂದಿದ್ದಾವೆ ಅಷ್ಟರ ವಿರುದ್ಧವಾಗ್ಲೂ ನಾನೇ ಇಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀನಿ. ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ನಮ್ಮ ಮುಖಂಡರು, ಸ್ಥಳೀಯ ರೈತರ ಜೊತೆ ಎಲ್ಲ ಗಾಡಿಗಳನ್ನು ತಡೆ ಹಿಡಿದು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಾಗ್ಲೂರಿನಲ್ಲಿ ಬಾಲಕನ ದುರ್ಮರಣದ ನಂತರ ಗ್ರಾಮಸ್ಥರು ಲಾರಿಗಳ ಸಂಚಾರ ತಡೆದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ನೂರಾರು ಕಸ ತುಂಬಿದ ಲಾರಿಗಳು ರಸ್ತೆಯಲ್ಲಿ ನಿಂತಿದ್ವು. ಬಳಿಕ GBA ಅಧಿಕಾರಿ ಕರಿಗೌಡ ಸೂಚನೆಯಂತೆ ಕಸವನ್ನ ದೊಡ್ಡಬಳ್ಳಾಪುರಕ್ಕೆ ಸಾಗಿಸಲಾಯಿತು. ಆದರೆ ದೊಡ್ಡಬಳ್ಳಾಪುರದಲ್ಲೂ GBA ಕಸದ ಲಾರಿಗಳನ್ನ ತಡೆ ಹಿಡಿಯಲಾಗಿದೆ. ಅದೇನೇ ಹೇಳಿ, ಕಸ ವಿಲೇವಾರಿಯನ್ನ GBA ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸಬೇಕಿದೆ. ಇಲ್ಲದೆ ಹೋದ್ರೆ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಗಬ್ಬು ನಾರೋದು ಮಾತ್ರ ಪಕ್ಕಾ. ಶಿವರಾಜ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.